ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾತಾಡಲಿಕ್ಕಿರೋದು ಭೂಲ್ ಭುಲೈಯಾ ಮೂವಿ ಬಗ್ಗೆ. ಈ ಒಂದು ಮೂವಿಯ ಥರ್ಡ್ ಪಾರ್ಟನ್ನು ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ. ಈ ಒಂದು ಮೂವಿನ ತುಂಬ ಜಾಸ್ತಿ ಟ್ರೋಲ್ ಮಾಡಿದ್ದಾರೆ, ಬಟ್ ಈ ಒಂದು ಮೂವಿ ತುಂಬ ಜಾಸ್ತಿ ಕಲೆಕ್ಟ್ ಕೂಡ ಮಾಡಿದೆ. ನನಗೆ ಹೇಗೆ ಅನ್ನಿಸ್ತು ಅದರ ಬಗ್ಗೆನೂ ಹೇಳ್ತೀನಿ. ಈಗ ಶುರು ಮಾಡೋಣ. ಸ್ಟಾರ್ಟಿಂಗ್ ಯಾರನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ಹೊತ್ತಿಸಿ ಕೂಡ ಬಿಡ್ತಾರೆ, ಯಾರು ಅಂತ ನಮಗೆ ಗೊತ್ತಾಗಲ್ಲ. ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ಆ ದೆವ್ವ ಬಂದು ಯಾರು ಹೊತ್ತಿಸಿದಾರೋ ಅವರನ್ನು ಸಾಯಿಸಿ ಕೂಡ ಹೋಗುತ್ತೆ. ಸ್ಟಾರ್ಟಿಂಗ್ ನಾವು ಒಂದು ಕ್ಯಾರೆಕ್ಟರನ್ನು ನೋಡ್ತೀವಿ, ಕಾರ್ತಿಕ್ ಪ್ಲೇ ಮಾಡಿದ್ದಾರೆ. ರೂಹಿ ಬಾಬಾ ಅಂತಲೇ ಹೇಳೋಣ. ಅವರು ಬರ್ತಾರೆ ಒಂದು ಏರಿಯಾಗೆ. ಅವರು ಆ್ಯಕ್ಚುಲಿ ಮೋಸಗಾರ ಆಗಿರ್ತಾರೆ. ಹಾಗಾಗಿ ಅವರು ಎಲ್ಲರನ್ನು ಕೂಡ ಮೋಸ ಮಾಡಿ ಹಣ ಮಾಡೋದು. ಹೀಗೇ ಅವ್ರಿಗೆ 2 ಕೇಸನ್ನು ಸ್ಟಾರ್ಟಿಂಗ್ ತೋರಿಸ್ತಾರೆ. ಆ್ಯಂಡ್ 3ನೇ ಕೇಸನ್ನು ಸಾಲ್ವ್ ಮಾಡಿಕ್ಕೆ ಹೋಗುವಾಗ ಅಲ್ಲಿ ಅವರಿಗೆ ಅನ್ನಿಸ್ತದೆ ರಿಯಲ್ ಭೂತ ಬಂತು ಅಂತ. ಆಗ ಅವ್ರು ತುಂಬ ಜಾಸ್ತಿ ಹೆದರ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಆ ಒಂದು ಕ್ಯಾರೆಕ್ಟರನ್ನು ಹಾಕಿದ್ದು ತೃಪ್ತಿಯವರು. ತೃಪ್ತಿಯವರು ಬಂದು ಹೇಳಲಿಕ್ಕೆ ಶುರು ಮಾಡ್ತಾರೆ, ನಾನು ಹೇಳಿಲ್ವಾ ಇವರು ಮೋಸಗಾರ ಅಂತ. ನಮಗೆ ಗೊತ್ತಾಗೋದು ತೃಪ್ತಿ ದೆವ್ವ ಅಲ್ಲ ಅಂತ. ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಅಲ್ಲಿಂದ ಬಂದದ್ದು. ಆ್ಯಂಡ್ ಆ್ಯಕ್ಚುಲಿ ಹೇಳ್ತಾರೆ, ನೀವು ನಮ್ಮ ಜೊತೆ ಬರಬೇಕು, ಆ್ಯಕ್ಟಿಂಗ್ ಮಾಡಬೇಕು, ಈ ವಿಡಿಯೋನ ನಾವು ವೈರಲ್ ಮಾಡ್ತೀವಿ ಬರಲಿಲ್ಲ ಆದರೆ ಅಂತ. ನಾವು ನೋಡ್ತೀವಿ ಕಾರ್ತಿಕ್ ಕೂಡ ಅವ್ರ ಜೊತೆ ಹೋಗ್ತಾರೆ. ಆ ಏರಿಯಾದಲ್ಲಿ ಎಲ್ಲರೂ ಕೂಡ ಅವರನ್ನೇ ನೋಡ್ತಾ ಇರ್ತಾರೆ. ಆ ಬಂಗ್ಲೆ ಹತ್ತ ಸುತ್ತಮುತ್ತ ಇರೋ ಜನಗಳೆಲ್ಲ ಕಾರ್ತಿಕನ್ನೇ ನೋಡ್ತಾ ಇರ್ತಾರೆ. ಕಾರ್ತಿಕ್ಗೆ ಅರ್ಥ ಆಗ್ತಿರಲ್ಲ ನನ್ನನ್ನು ಯಾಕೆ ನೋಡ್ತಾ ಇದ್ದಾರೆ ಅಂತ. ಅವರು ಅರಮನೆಗೇನೋ ಬರ್ತಾರೆ. ಅರಮನೆ ಮುಂದೆ ಒಂದು ಚಿಕ್ಕ ಕೊಟ್ಟಿಗೆ ಇರ್ತದೆ. ಆ ಕೊಟ್ಟಿಗೆಯಲ್ಲೇ ಇರೋದಂತೆ ಇವರೆಲ್ಲ. ನನಗೆ ಒಂದು ಅರ್ಥ ಆಗಿಲ್ಲ, ಕೊಟ್ಟಿಗೆಯಲ್ಲಿ ಇರ್ತಾರೆ ಆ್ಯಂಡ್ ಫುಡ್ಡು ಕೂಡ ಎಷ್ಟು ಕಡಿಮೆ ತಿಂತಾರೆ ಅಂದರೆ, ಅವ್ರು ತುಂಬ ಜಾಸ್ತಿ ಬಡವರು ಇರ್ತಾರೆ. ಲೈಕ್ ಒಂದು ರೊಟ್ಟಿ ತಿನ್ನೋದು, ಹಾಗೆ ಕಾಲ್ಗೇಟ್ ಕೂಡ ಅವ್ರ ಹತ್ರ ಚೂರಿರುತ್ತೆ. ಆದರೆ ತೃಪ್ತಿಯವರು ಮಾತ್ರ ದಿನಕ್ಕೊಂದು ಡ್ರೆಸ್ ಹಾಕ್ತಾರೆ. ಅದು ಹೇಗೆ ಅಂತ ಅರ್ಥ ಆಗಿಲ್ಲ. ಒಬ್ಬರು ಭಟ್ರು ನಮ್ಮ ಕಾರ್ತಿಕ್ ಅವರನ್ನು ಕರ್ಕೊಂಡು ಹೋಗ್ತಾರೆ ಒಂದು ಜಾಗಕ್ಕೆ ಆ್ಯಂಡ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮಂಜುಲಿಕಾ ಅಂತ ಒಬ್ಬಳು ಹುಡುಗಿ ಇರ್ತಾಳೆ ಆ್ಯಂಡ್ ಅವಳು ದೇಬೇಂದ್ರನಾಥ ಅಂತ ಒಬ್ಬ ತಮ್ಮ ಹುಟ್ಟಿದ ಮೇಲೆ ದೇಬೇಂದ್ರನಾಥನ ತುಂಬ ಹೇಟ್ ಮಾಡೋದು, ಇಷ್ಟನೇ ಪಡ್ತಾ ಇರಲಿಲ್ಲ. ಯಾಕಂದರೆ ಮಂಜುಲಿಕಾಗಿ ಒಂದು ಆಸ್ಥಾನ ಬೇಕಿರ್ತದೆ. ನಾವು ನೋಡ್ತೀವಿ ದೇಬೇಂದ್ರನಾಥ ಬಂದುಬಿಟ್ಟು ಕಾರ್ತಿಕ್ ಅವರೇ. ಒಂದು ದಿನ ರಾತ್ರಿ ಮಂಜುಲಿಕಾ ಬಂದು ದೇಬೇಂದ್ರನಾಥನ ಸಾಯಿಸೋದು. ಹಾಗಾಗಿ ರಾಜ ಮಂಜುಲಿಕಾನ ಸಾಯಿಸ್ತಾರೆ, ಇಲ್ಲೇ ಹೊತ್ತಿಸಿ ಅಂತ ಮರ ತೋರಿಸ್ತಾರೆ. ಆಮೇಲೆ ಮಂಜುಲಿಕಾ ದೆವ್ವಾಗಿ ಬಂದು ಆ ರಾಜನನ್ನು ಸಾಯಿಸೋದು. ನಾವು ಸ್ಟಾರ್ಟಿಂಗ್ ಸೀನ್ ನೋಡಿದ್ಮೇಲೆ ಆ ಸೀನ್. ಅದನ್ನು ಕೇಳಿದ ಮೇಲೆ ಕಾರ್ತಿಕ್ ಅವರಿಗೆ ವಿಚಿತ್ರ ಅಂತೂ ಅನಿಸುತ್ತೆ. ಆ್ಯಂಡ್ ಅವರು ಸ್ಟಾರ್ಟಿಂಗ್ ಅರ್ಥ ಮಾಡ್ಕೊಳ್ಳಲ್ಲ, ಪುನರ್ಜನ್ಮ ಅದೆಲ್ಲ ಅವರು ನಂಬೋದಿಲ್ಲ. ಆ್ಯಂಡ್ ನಾವು ನೋಡ್ತೀವಿ ಕಾರ್ತಿಕ್ ಅವರು ಏನು ಮಾಡ್ತಾರೆ ಅಂದರೆ ಆ ಸೀಟಲ್ಲಿ ಕೂತ್ಕೊಂಡು ಆ್ಯಕ್ಟಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ ರಾಜರ ರೀತಿ. ಆ್ಯಂಡ್ ಇಲ್ಲಿ ತೃಪ್ತಿಯವರು ನಿಂಗೆ 1 ಕೋಟಿ ಸಿಗುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಈ ಒಂದು ಅರಮನೆ ಮಾರಿದರೆ 1,000 ಕೋಟಿ ಸಿಗುತ್ತಂತೆ. ಕಾರ್ತಿಕ್ ಅವ್ರಿಗೆ 1 ಕೋಟಿ ಕೊಡೋದ್ರ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಕಾರ್ತಿಕ್ ಅವರು ಆ ಥರ ಈ ಥರ ಎಲ್ಲ ಮಾತಾಡ್ತಾರೆ. ಆ್ಯಂಡ್ ಕಾರ್ತಿಕ್ ಅವರು ಹೇಳಿದ ಕಾರಣ ಎಲ್ಲರೂ ಕೂಡ ಆ ಒಂದು ಅರಮನೆಗೆ ಶಿಫ್ಟ್ ಆಗ್ತಾರೆ. ಯಾಕಂದರೆ ತೃಪ್ತಿಯವರ ಅಪ್ಪ ಏನಿದ್ದಾರೆ ಅವರು ಕಾರ್ತಿಕನ್ನು ನಿಜವಾದ ಒಂದು ಪುರೋಹಿತ ಅಂತ ಅಂದ್ಕೊಂಡಿರ್ತಾರೆ, ಅಂದರೆ ನಿಜವಾದ ಮಾಟಗಾರ ಅಂತ. ಆ್ಯಂಡ್ ನಾವು ನೋಡ್ತೀವಿ ಒಂದು ಫಂಕ್ಷನನ್ನು. ಆ್ಯಂಡ್ ಆ ಫಂಕ್ಷನಲ್ಲಿ ಕಾರ್ತಿಕ್ ಅವರನ್ನು ರಾಜನಾಗಿ ಮಾಡಿಬಿಡ್ತಾರೆ. ಆ್ಯಂಡ್ ರಾಜ ಅವರ ಫೇಸ್ ಮತ್ತು ಕಾರ್ತಿಕ್ ಅವರ ಫೇಸ್ ಒಂದೇ ರೀತಿ ಇರೋದ್ರಿಂದ ಎಲ್ಲ ಜನರು ಕೂಡ ನಂಬ್ತಾರೆ ಕಾರ್ತಿಕ್ ಅವರು ರಾಜ ಅವರ ದೇಬೇಂದ್ರನಾಥನ ಪುನರ್ಜನ್ಮ ಅಂತ. ನಾವು ನೋಡ್ತೀವಿ ಇಲ್ಲಿ ಕಾರ್ತಿಕ್ ಅವರು ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ದೇಬೇಂದ್ರನಾಥ್ ರೀತಿ. ಆ್ಯಂಡ್ ಯಾವುದೋ ಒಂದು 3 ಜನನ ಕೆಲಸದವರನ್ನಾಗಿ ಮಾಡ್ಕೋತಾರೆ. ಆಮೇಲೆ ಒಂದು ಸಾಂಗ್ ಆಗುತ್ತೆ ಆ್ಯಂಡ್ ಅಲ್ಲಿಗೆ ಎಂಟ್ರಿ ಹೊಡಿತಾರೆ ಮಲ್ಲಿಕಾ ಆ್ಯಂಡ್ ಹೇಳ್ತಾರೆ, ದೇಬೇಂದ್ರನಾಥ್ ನಿನ್ನನ್ನು ಮೀಟ್ ಆಗಲೇಬೇಕು. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಮಲ್ಲಿಕಾ ಆ ಒಂದು ಏರಿಯಾಗೆ ಬರ್ತಾರೆ ಆ್ಯಂಡ್ ಹೇಳ್ತಾರೆ, ಈ ಒಂದು ಅರಮನೆಯನ್ನು ನಾನೇ ಡಿಸೈನ್ ಮಾಡಲಿಕ್ಕಿರೋದು. ಆ್ಯಂಡ್ ತೃಪ್ತಿಯವ್ರಿಗೆ ಸ್ವಲ್ಪ ಅನುಮಾನ ಕೂಡ ಬರುತ್ತೆ. ಆ್ಯಂಡ್ ಒಂದು ಸೀನ್ ನೋಡ್ತೀವಿ, ಅಲ್ಲಿ ತೃಪ್ತಿಯವ್ರ ಜೊತೆ ಮಾತಾಡ್ತಿರ್ತಾರೆ ಆ್ಯಂಡ್ ಕಾರ್ತಿಕ್ ಅವರು ಕೆಳಗಿರ್ತಾರೆ. ಆ್ಯಂಡ್ ಈ ಸೀನ್ ನನಗೆ ರಿಯಲಿ ತುಂಬ ಜಾಸ್ತಿ ಹೆದರಿಕೆ ಆಗಿತ್ತು. ಯಾಕಂದರೆ ತೃಪ್ತಿಯವರು ಒಮ್ಮೆನೇ ಕೆಳಗೆ ಬೀಳೋದು ಆ್ಯಂಡ್ ವಿಯರ್ಡಾಗಿ ಓಡ್ಕೊಂಡು ಬರ್ತಾರೆ ಅವರು. ಅದನ್ನು ಅವ್ರು ಎಣಿಸ್ಕೊಂಡು ಕಿರಿಚ್ತಾರೆ ಆ್ಯಂಡ್ ಅದು ಬಂದುಬಿಟ್ಟು ಕಾರ್ತಿಕ್ ಅವರ ಕನಸಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ನೋಡ್ತೀವಿ ಅವರು ಮೇಲೆ ನಿಂತಿದ್ದಾಗ ಕಾರ್ತಿಕ್ ಅವ್ರು ಬಂದು ಸೇವ್ ಮಾಡ್ತಾರೆ ಆ್ಯಂಡ್ ಸ್ವಲ್ಪ ಮಾತುಕತೆ ಆಗುತ್ತೆ ಇಲ್ಲಿ ನಾವು ನೋಡ್ತೀವಿ ತೃಪ್ತಿಯವ್ರ ಮೇಲೆ ಕಾರ್ತಿಕ್ ಅವ್ರಿಗೆ ತುಂಬ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ಕೆಳಗೆ ನಾವು ಸೀನ್ ನೋಡ್ತೀವಿ, ಒಂದು ಕಾರ್ತಿಕ್ ಅವ್ರು ಬಂದು ಸ್ವಲ್ಪ ಮಾತಾಡೋದು ಹಾಗೆ ಹೇಗೆ ಅಂತ ಗಮ್ಮತ್ತು ಮಾಡೋದು. ಆ್ಯಂಡ್ ಮಲ್ಲಿಕಾ ಅವ್ರು ಕೂಡ ಆ ಒಂದು ರೂಮಲ್ಲಿ ಇರ್ತಾರೆ ಆ್ಯಂಡ್ ಅಲ್ಲಿಗೆ 2 ವ್ಯಕ್ತಿಗಳು ಬರ್ತಾರೆ. ಆ್ಯಂಡ್ ವ್ಯಕ್ತಿಗಳು ಬಂದು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ಮಂಜುಲಿಕಾ ತುಂಬ ಒಳ್ಳೆ ಶಾರ್ಟ್ ಮಾಡ್ತಿದ್ರು, ನಿಮ್ಮಿಂದ ಆಗಲ್ಲ ಬಿಡಿ ಅಂತ. ಆದರೆ ನಮ್ಗೆ ಗೊತ್ತಾಗೋದಿಲ್ಲ ಮಲ್ಲಿಕಾ ಅವರು ತುಂಬ ಒಳ್ಳೆ ಶಾರ್ಟ್ ಮಾಡಿರ್ತಾರೆ. ಅವರ ಶಾರ್ಟಿಂದ ನೊಣ ಕೂಡ ಸತ್ತೋಗಿರ್ತದೆ. ಆ್ಯಂಡ್ ನಮಗೆ ಗೊತ್ತಾಗೋದಿಲ್ಲ ಕಾರ್ತಿಕ್ಗೆ ತುಂಬ ಜಾಸ್ತಿ ಕನಸು ಬೀಳ್ತಿರ್ತದೆ ಆ್ಯಂಡ್ ಅದರಿಂದ ಅವನು ತುಂಬ ಜಾಸ್ತಿ ಟೆನ್ಷನಲ್ಲಿರ್ತಾನೆ. ಆ್ಯಂಡ್ ಅವನು ಈ ರೀತಿಯೇ ಮಾತಾಡ್ತಿರ್ತಾನೆ ಆ್ಯಂಡ್ ಹೇಳ್ತಾನೆ, ನಾನು ಇಲ್ಲಿಂದ ಹೋಗಬೇಕು, ಹಾಗಾಗಿ ಫೋನ್ ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ ತೃಪ್ತಿದ್ದು. ತೃಪ್ತಿಯ ತಮ್ಮ ತೊಗೊಂಬರ್ತಾನೆ. ಆ ಒಂದು ಮೊಬೈಲಲ್ಲಿ ತೃಪ್ತಿ ಅವರು ಫುಲ್ ಕಾರ್ತಿಕ್ಕಿದೆ ಫೋಟೋ ತೆಗೆದಿರ್ತಾರೆ. ಆ್ಯಂಡ್ ಅದನ್ನು ನೋಡಿ ಅವನಿಗೆ ಶಾಕ್ ಆಗುತ್ತೆ ಆ್ಯಂಡ್ ಗೊತ್ತಾಗುತ್ತೆ ತೃಪ್ತಿ ಅವ್ರಿಗೆ ಅವನ ಮೇಲೆ ಫೀಲಿಂಗ್ಸ್ ಇದೆ ಅಂತ.
ಆವಾಗನೇ ಅವರ ಮಧ್ಯೆ ಲವ್ ಆ್ಯಂಗಲ್ ಶುರುವಾಗುತ್ತೆ. ಆ್ಯಂಡ್ ಕಾರ್ತಿಕ್ ಹೇಳ್ತಾನೆ, ನಿಮ್ಮ ಒಂದು ಮೊಬೈಲಲ್ಲಿ ನನ್ನ ಫೋಟೋ ಇರೋ ತನಕ ನಾನು ಇಲ್ಲೇ ಇರ್ತೀನಿ. ಈ ಸೀನ್ ತುಂಬ ಜಾಸ್ತಿ ಕ್ಯೂಟ್ ಇತ್ತು. ಆ್ಯಂಡ್ ನಾವು ನೋಡ್ತೀವಿ ಆ ಒಂದು ಬೀಗ ಕೂಡ ಅವರಿಗೆ ಸಿಗುತ್ತೆ. ಆ್ಯಂಡ್ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಇಲ್ಲಿ ಹೇಗೆ ಏನು ಮಾಡ್ತಿದೆ ಅಂತ. ಮಲ್ಲಿಕಾ ಕೂಡ ಅಲ್ಲೇ ಇರ್ತಾರೆ. ಆ್ಯಂಡ್ ತೃಪ್ತಿ ಅವ್ರಿಗೆ ತುಂಬ ಜಾಸ್ತಿ ಅನುಮಾನ ಬಂದಿರ್ತದೆ ಮಲ್ಲಿಕಾ ಮೇಲೆ. ಆ್ಯಂಡ್ ಅನುಮಾನದಿಂದನೇ ನೋಡ್ತಾ ಇರ್ತಾರೆ ಮಲ್ಲಿಕಾನನ್ನು. ಅವ್ರು ಹೇಳ್ಕೊಂಬರ್ತಾರೆ ಕಾರ್ತಿಕನ್ನ. ಆ್ಯಂಡ್ ಹೇಳ್ತಾರೆ, ಇಲ್ಲಿ 3 ಜನ ಫೇಕ್ ಆಗಿ ಈ ರೀತಿ ಎಲ್ಲ ದೆವ್ವ ಇರೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ರು ಅಂತ. ಸೊ ನಾವು ಕಾರ್ತಿಕನ್ನ ಹೇಳೋದು ನೋಡ್ತೀವಿ, ಮಲ್ಲಿಕಾಗೆ ನೀವು ಸ್ವಲ್ಪ ದೆವ್ವ ರೀತಿ ಆ್ಯಕ್ಟ್ ಮಾಡಿ ಅಂತ ಹೇಳ್ತಾನೆ ಕಾರ್ತಿಕ್. ಆ್ಯಂಡ್ ಉಳಿದ 3 ಜನ ಏನು ಮೋಸ ಮಾಡಿದ್ರು ಅವರನ್ನು ಅಲ್ಲೇ ಕೆಲಸದವರನ್ನಾಗಿ ಮಾಡ್ಕೋತಾನೆ. ಆ ದಿನ ಏನು ಆ್ಯಕ್ಟ್ ಮಾಡಲಿಕ್ಕೆ ಇರ್ತದೆ, ಸೊ ಆ ಟೈಮಲ್ಲಿ ತುಂಬ ರಿಯಲ್ ಆಗಿ ಆ್ಯಕ್ಟ್ ಮಾಡ್ತಾರೆ ಮಲ್ಲಿಕ್ ಅವರು. ಸೊ ಇವರಿಗೂ ಕೂಡ ಹೆದರಿಕೆ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಬಾಬಾಗೂ ಹೆದರಿಕೆ ಆಗೇ ಆಗುತ್ತೆ. ಆ್ಯಂಡ್ ಇಲ್ಲಿ ನಾವು ನೋಡ್ತೀವಿ ಇವರು ಮಾತಾಡ್ತಿರ್ತಾರೆ ಭಟ್ರ ಜೊತೆ. ಆ ರೂಮನ್ನು ಬ್ಲಾಸ್ಟ್ ಮಾಡಿಸ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಇನ್ನೊಂದು ರೂಮು ಅಲ್ಲಿ ಕೆಳಗೇನೆ ಇರುತ್ತೆ. ಸೊ ಅದನ್ನು ನೋಡಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಮೇಲೆ ರೂಮ್ ಆಗಿರೋದು ಫೇಕ್, ಕೆಳಗೆ ರೂಮ್ ಆಗಿರೋದು ರಿಯಲ್. ಹಾಗಾದರೆ ಈ ಕೆಳಗೆ ರೂಮಲ್ಲಿ ಮಂಜುಲಿಕಾನ ಆತ್ಮ ಇದೆ. ಸೊ ನಾವೊಂದು ಸ್ವಲ್ಪ ಸಾಂಗನ್ನು ನೋಡ್ತೀವಿ, ಅಲ್ಲಿ ಮಂಜುಲಿಕಾ ಮತ್ತು ಆಂಜಲಿಕಾ ಅಂತ ಇಬ್ಬರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸೊ ಅದು ಕ್ಯಾರೆಕ್ಟರ್ ಹಾಕಿದ್ದು ಮಾಧುರಿ. ಅವರಿಬ್ಬರು ಕೂಡ ಅಕ್ಕ ತಂಗಿ ಅಂತ ಗೊತ್ತಾಗುತ್ತೆ. ಆ್ಯಂಡ್ ದೇಬೇಂದ್ರನಾಥ್ಗೆ ರಾಜ ಪಟ ಕೊಟ್ಟಾಗ ಇಬ್ಬರು ಕೂಡ ಚಪ್ಪಾಳೆ ತಟ್ಟಿದ್ದು ಕೂಡ ನಾವು ನೋಡ್ತೀವಿ. ದೇಬೇಂದ್ರನಾಥ್ಗೆ ಒಬ್ಬಳು ವೈಫ್ ಕೂಡ ಇರ್ತಾಳೆ, ಅವಳ ಸೀನ್ ಕೂಡ ತೋರಿಸ್ತಾರೆ ಸ್ವಲ್ಪ, ಬಟ್ ಯಾರು ಅಂತ ತೋರಿಸಲ್ಲ. ಕಾರ್ತಿಕಿಗೆ ಪುನಃ ಹಾರರ್ ಇದ್ದು ಸ್ವಲ್ಪ ಫೀಲ್ ಆಗುತ್ತೆ. ಆ್ಯಂಡ್ ಒಟ್ರಾಶಿ ಹೇಳೋದಾದ್ರೆ ಇಡೀ ಮೂವಿಯಲ್ಲಿ ಇವನಿಗೆ ಹೆದರಿಸಿದ್ದು ದೆವ್ವ. ಆ್ಯಂಡ್ ನಾವು ನೋಡ್ತೀವಿ ಮಂದಿರ ಅವರು ಬಂದಿರ್ತಾರೆ. ಆ್ಯಂಡ್ ಹೇಳ್ತಾರೆ, ಈ ಒಂದು ಅರಮನೆ ಏನಿದೆ ಅದನ್ನು ತಗೊಳ್ಳೋಕ್ಕೆ ನಾನು ಬಂದಿದ್ದೀನಿ, ಸ್ವಲ್ಪ ಇಲ್ಲೇ ಇರ್ತೀನಿ, ಸ್ವಲ್ಪ ನೋಡ್ತೀನಿ ಹಾಗೆ ಹಿಂಗೆ ಅಂತ. ನಾವು ನೋಡ್ತೀವಿ ಇಲ್ಲಿ ಅವರಿಬ್ಬರು ಕೂಡ ಒಂದು ಸ್ವಲ್ಪ ದುಶ್ಮನಿ ರೀತಿ ಮಾಡ್ತಾರೆ. ಯಾಕಂದರೆ ಬಂದ ತಕ್ಷಣ ಕುತ್ತಿಗೆ ಹಿಡ್ಕೋತಾರೆ. ಆ್ಯಂಡ್ ಅಲ್ಲಿ ಕಾಗೆಗಳು ಕೂಡ ಸತ್ತೋಗಿರ್ತದೆ. ಸೊ ಮಂದಿರನ ಕರ್ಕೊಂಡು ಹೋಗ್ತಾರೆ ಇಬ್ಬರು ಕೂಡ ದೇವಸ್ಥಾನಕ್ಕೆ. ಬಟ್ ಮಂದಿರ ಅವ್ರು ಬರೋದಿಲ್ಲ, ಕಿರ್ಚ್ತಾರೆ ನಾನು ಬರೋದಿಲ್ಲ ಅಂತ. ಸೊ ಇದನ್ನು ನೋಡಿ ನಮ್ಮ ಕಾರ್ತಿಗೆ ಸ್ವಲ್ಪ ಅನುಮಾನ ಬರ್ತದೆ, ಇವರು ಯಾಕೆ ಈ ರೀತಿ ಕಿರ್ಚಿದ್ರು ಅಂತ. ಆ್ಯಂಡ್ ಹೇಳ್ತಾರೆ, ಆಯ್ತಾಯ್ತು ನಾವು ಇಲ್ಲಿಂದ ಹೋಗುವ, ಬೇರೆ ಕಡೆ ಹೋಗುವ ಅಂತ ಅಲ್ಲಿಂದ ಹೋಗ್ತಾರೆ. ಕಾರ್ತಿಕ್ ಮತ್ತು ತೃಪ್ತಿಯ ಲವ್ ವಿಚಾರ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಹಾಗಾಗಿ ಕಾರ್ತಿಕ್ ಏನು ಮಾಡ್ತಾನೆ, ಪ್ಲ್ಯಾನ್ ಮಾಡ್ತಾನೆ ತೃಪ್ತಿಯ ತಾಯಿ ಮೈಗೆ ಬಂದಾಗೆ. ಸೊ ಸ್ಟಾರ್ಟಿಂಗ್ ಅಪ್ಪ ಒಪ್ಪಿರೋದಿಲ್ಲ, ಬಟ್ ತೃಪ್ತಿಯ ತಾಯಿ ಯಾವಾಗ ಮೈಗೆ ಬಂದು ಹೇಳ್ತಾರೆ ಅದನ್ನು ನಂಬಿಕೊಂಡು ಅವರು ಈ ಒಂದು ಮದುವೆಗೆ ಒಪ್ತಾರೆ. ಆ್ಯಂಡ್ ಸ್ಟಾರ್ಟಿಂಗ್ ಕರ್ಕೊಂಬಂದಿದ್ರು ನೋಡಿ ಅಂಕಲ್ ಕಾರ್ತಿಕನ, ಅವರು ಕೂಡ ಒಪ್ಕೋತಾರೆ. ಆ್ಯಂಡ್ ಈ ಸೀನ್ ಸ್ವಲ್ಪ ಫನ್ನಿ ಆಗಿತ್ತು, ಯಾಕಂದರೆ ಸ್ಟಾರ್ಟಿಂಗ್ ಅಂದ್ಕೊಂಡೆ ಅಂಕಲ್ ಅಪೋಸ್ ಮಾಡ್ತಾರೆ ಅಂತ, ಬಟ್ ಅವರು ಕೂಡ ಫೈನಲ್ ಆಗಿ ಒಪ್ತಾರೆ. ಆ್ಯಂಡ್ ಅವರ ಮದುವೆ ಫಿಕ್ಸ್ ಆಗಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ನಾವು ನೋಡ್ತೀವಿ ಅವ್ರು ಬಟ್ಟೆ ನೋಡ್ತಿರ್ತಾರೆ ದೇಬೇಂದ್ರನಾಥಿದ್ದು. ಆ್ಯಂಡ್ ಅದಕ್ಕೆ ಒಮ್ಮೆನೇ ಜೀವ ಬರೋದು. ಆ್ಯಂಡ್ ಅವ್ರಿಗೆ ತುಂಬ ಜಾಸ್ತಿ ಹೆದರಿಕೆ ಆಗುತ್ತೆ. ಅಲ್ಲಿಂದ ಓಡಿ ಹೋಗ್ತಾರೆ ಅವರು. ಆ್ಯಂಡ್ ಓಡಿ ಹೋದ್ಮೇಲೆ ನಾವು ನೋಡ್ತೀವಿ ಅಲ್ಲಿಂದ ಹೊರಗೆ ಬರ್ತಿರೋ ಮಂದಿರ. ಸೊ ಹಾಗಾಗಿ ಇಲ್ಲಿ ದೆವ್ವ ಯಾರು, ಮಂದಿರನ ಮಲ್ಲಿಕನ ನೋಡುವ ಮುಂದೆ. ಸೊ ಇಲ್ಲಿ ಕಾರ್ತಿಕ್ ಯೋಚನೆ ಮಾಡ್ತಿರ್ತಾನೆ ಏನಾಗ್ತಿದೆ ಅಂತಲೇ ಅರ್ಥ ಆಗ್ತಿಲ್ಲ. ಮೊದಲು ನಾವು ಈ ಒಂದು ಅರಮನೆನ ಸೇಲ್ ಮಾಡಲೇಬೇಕು. ಸೊ ಅದಕ್ಕೆ ಎಲ್ಲರೂ ಕೂಡ ಒಪ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಒಂದು ಡೀಲರ್ ಕೂಡ ಸಿಕ್ಕಿರ್ತಾನೆ. ಸೊ ಅದು ಮಂದಿರಗೆ ಇಷ್ಟ ಇರೋದಿಲ್ಲ. ಆ್ಯಂಡ್ ಹೇಳ್ತಾರೆ, ನಾನು ಈ ಪ್ಲೇಸನ್ನು ತಗೊಳ್ತೀನಿ ಖಂಡಿತ ಒಂದಿನ ಅಂತ. ಆದರೆ ಆ ಡೀಲರ್ ಏನಿರ್ತಾನೆ ಅವನು ಕೂಡ ಸತ್ತೋಗಿರ್ತಾನೆ, ಅವನ ಆತ್ಮ ಕೂಡ ಬಂದಿರ್ತದೆ ಅಲ್ಲಿಗೆ. ಸೊ ಇಲ್ಲಿ ಒಂದು ಚಾರಲ್ಲಿ ಕುತ್ಕೊಂಡು ಮಲ್ಲಿಕಾ ತುಂಬ ಜಾಸ್ತಿ ವಿಕಾರವಾಗಿ ಕಿರಿಚಲಿಕ್ಕೆ ಶುರು ಮಾಡ್ತಾಳೆ. ತೃಪ್ತಿಗೆ ಹೆದರಿಕೆಯಾಗಿ ಅಲ್ಲಿಂದ ಓಡಿ ಬರ್ತಾಳೆ. ಮಲ್ಲಿಕಾ ದೆವ್ವ ಅಂತ ಹೇಳಿ ಬರ್ತಾರೆ. ಬಟ್ ಮಲ್ಲಿಕಾ ಅಲ್ಲೇ ಕೂತಿರ್ತಾರೆ. ಸೊ ತೃಪ್ತಿಗೆ ಅರ್ಥನೇ ಆಗೋದಿಲ್ಲ. ಆ್ಯಂಡ್ ಅಲ್ಲಿಗೆ ಮಂದಿರ ಬರ್ತಾರೆ. ಮಂದಿರ ಬಂದು ಡೀಲರ್ ಸತ್ತೋಗಿದ್ದಕ್ಕೆ ನಗಲಿಕ್ಕೆ ಶುರು ಮಾಡ್ತಾರೆ. ಸೊ ಈ ಸೀನ್ ರಿಯಲಿ ಫನ್ನಿ ಇತ್ತು, ಯಾಕಂದರೆ ಇವ್ರು ನಗಾಡ್ತಾ ಇರ್ತಾರೆ. ಆ್ಯಂಡ್ ಅವ್ರು ಹೋದ್ಮೇಲೆ ಪುನಃ ಮಲ್ಲಿಕಾ ನಗಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಎಲ್ರದ್ದು ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ಮಲ್ಲಿಕಾ ಹೇಳ್ತಾರೆ, ಮಂದಿರ ಯಾಕೆ ಈ ಥರ ನಗಾಡಿದ್ರು, ಯಾರಾದರೂ ಸತ್ತೋಗಿದ್ರು ಈ ಥರ ನಗಾಡ್ತಾರ. ನನಗೆ ಸೀರಿಯಸ್ಲಿ ನಾನು ಇಡೀ ಮೂವಿಯಲ್ಲಿ ಎಂಜಾಯ್ ಮಾಡಿದ ಸೀನ್ ಇದೊಂದೇ, ಮತ್ತು ಯಾವ ಸೀನ್ ನನಗೆ ಅಷ್ಟು ಖುಷಿ ಕೊಡಲಿಲ್ಲ. ಆ್ಯಂಡ್ ಇವರೆಲ್ಲ ಮಾತಾಡ್ತಾರೆ, ಇವರಿಬ್ಬರು ಕೂಡ ದೆವ್ವ ಥರ ಕಾಣ್ತಿದ್ದಾರೆ ನನಗೆ ಅಂತ. ಸೊ ಇಲ್ಲಿ ನಮ್ಮ ಹೀರೋಯಿನ್ ಡಿಸ್ಕಷನ್ ಮಾಡೋದು ನೋಡ್ತೀವಿ. ಸೊ ನಮ್ಮ ತೃಪ್ತಿಯವ್ರಿಗೆ ಮಲ್ಲಿಕಾ ಮೇಲೆ ಡೌಟ್ ಇರ್ತದೆ. ಆ್ಯಂಡ್ ಕಾರ್ತಿಕ್ ಅವರಿಗೆ ಡೌಟ್ ಇರೋದು ಮಂದಿರ ಮೇಲೆ. ಒಟ್ರಾಶಿ ಯಾರೋ ಒಂದು ಇಬ್ಬರಲ್ಲಿ ದೆವ್ವ ಅಂತ ನೋಡೋದು. ಆ್ಯಂಡ್ ಇವರಿಬ್ಬರು ಕೂಡ ನಗಾಡ್ತಾ ಇರ್ತಾರೆ. ಇವರಿಬ್ಬರನ್ನು ಕೂಡ ದೆವ್ವದ ಒಂದು ಕೋಣೆಯಲ್ಲಿ ನೋಡೋದು ಕಾರ್ತಿಕ್. ಸೊ ಇವರಿಗೆ ಅನುಮಾನ ಬರ್ತದೆ ಇವರಿಬ್ಬರು ಕೂಡ ದೆವ್ವ ಅಂತ. ಕನಸಿಂದ ಹೊರಗೆ ಬರ್ತಾರೆ. ತೃಪ್ತಿಯವರು ಅವ್ರ ಬಳಿ ಮಲಗಿರ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಕಾರ್ತಿಕ್ ಅವ್ರಿಗೆ ದೆವ್ವ ಕಾಣ್ತದೆ. ಆ್ಯಂಡ್ ಅವ್ರು ಕಿರ್ಚ್ಲಿಕ್ಕೆ ಶುರು ಮಾಡ್ತಾರೆ. ಬಟ್ ತೃಪ್ತಿಯವರು ಏನೂ ರಿಯಾಕ್ಟ್ ಮಾಡದೆ, ಏನೂ ಆಗಿಲ್ಲ ಥರ ಸುಮ್ಮನೆ ಬಿದ್ಕೋತಾರೆ. ಕಾರ್ತಿಕ್ ರೂಮಲ್ಲಿ ಇರ್ಲಿಕ್ಕಾಗಲ್ಲ, ಅವ್ರು ಹೊರಗೆ ಬಂದು ಕೂತ್ಕೋತಾರೆ. ಇನ್ನೂ ಇಲ್ಲಿ ಇರ್ಲಿಕ್ಕಾಗೋದಿಲ್ಲ ಅಂತ ಅಲ್ಲಿಂದ ಓಡಿ ಹೋಗೋ ಪ್ರಯತ್ನ ಮಾಡ್ತಾರೆ. ತನ್ನ ಫ್ರೆಂಡನ್ನು ಕರ್ಕೊಂಡು ಅಲ್ಲಿಂದ ಹೋಗಲಿಕ್ಕೆ ಶುರು ಮಾಡ್ತಾರೆ. ಬಟ್ ಅವರಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಗಾಡಿ ಪುನಃ ಆ ಒಂದು ಅರಮನೆ ಬಂದು ನಿಂತಿರ್ತದೆ. ಸೊ ಈ ಒಂದು ಮೂಮೆಂಟ್ ತುಂಬಾ ಕ್ರೇಜಿ ಇತ್ತು. ನಾವು ನೋಡ್ತೀವಿ ಚೋಟಿಯಾ ಅಂತ ಒಂದು ಕ್ಯಾರೆಕ್ಟರನ್ನು, ಅವನು ಬಂದುಬಿಟ್ಟು ಆ ಒಂದು ಬೆಟ್ಟದಿಂದ ಕೆಳಗೆ ಬಿದ್ದುಬಿಡ್ತಾನೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಒಂದು ಸೀನನ್ನು. ಸೊ ಚೋಟಿಯಾ ಕೆಳಗೆ ಬಿದ್ದುಬಿಡ್ತಾನೆ. ಅವರು ಇಬ್ಬರು ಕೂಡ ಒಳಗೆ ಹೋಗ್ಬಿಡ್ತಾರೆ ಚೋಟಿಯಾ ಸತ್ತೋಗದ ಅಂತ. ಆ್ಯಂಡ್ ನಾವು ನೋಡ್ತೀವಿ ಎಲ್ಲ ಕಡೆ ಒಂದು ತಯಾರಿ ನಡೆದಿದ್ದಾರೆ. ದುರ್ಗಾಷ್ಟಮಿ ದಿನ ನಮ್ಮ
ಕಾರ್ತಿಕ್ ಅವರು ಈ ಒಂದು ದೆವ್ವನ ಓಡಿಸ್ಬೇಕು ಅಂತ ಪ್ರಯತ್ನ ಮಾಡಿರ್ತಾರೆ. ಆದರೆ ತೃಪ್ತಿ ಅವ್ರಿಗೆ ದೆವ್ವ ಬಂದಿರ್ತದೆ ಆ್ಯಂಡ್ ಅವರು ತುಂಬಾ ಜಾಸ್ತಿ ವೈಲ್ಡಾಗಿ ಬಿಹೇವ್ ಮಾಡ್ತಾರೆ. ಕಾರ್ತಿಕ್ ಅವರು ಸಮಾಧಾನ ಮಾಡ್ತಾರೆ. ನನಗೆ ಈ ಒಂದು ಮೂಮೆಂಟಿಗೆ ತೃಪ್ತಿ ಅವರ ಆ್ಯಕ್ಟಿಂಗ್ ತುಂಬ ಜಾಸ್ತಿ ಇಷ್ಟ ಆಯಿತು. ಸೊ ಕಾರ್ತಿಕ್ ಅವ್ರದ್ದು ಕೂಡ ಈ ಒಂದು ಮೂಮೆಂಟಿಗೆ ಚೆನ್ನಾಗಿತ್ತು ಆ್ಯಕ್ಟಿಂಗ್. ಸೊ ಕಾರ್ತಿಕ್ ಅವ್ರಿಗೆ ಸಿಟ್ಟು ಬರುತ್ತೆ, ಇನ್ನು ಮಂದಿರನ ಬಿಡಬಾರ್ದು ಅಂತ ಹೋಗ್ತಾರೆ ಮಲ್ಲಿಕನಲ್ಲಿಗೆ. ಸೊ ಮಲ್ಲಿಕನಲ್ಲಿಗೆ ಹೋಗಿ ಫಸ್ಟಿಗೆ ಕನ್ಫರ್ಟ್ ಮಾಡ್ತಾರೆ, ಮಲ್ಲಿಕ ಯಾಕೆ ಈ ರೀತಿ ಮಾಡಿದ್ರಿ ಅಂತ. ಸೊ ಮಲ್ಲಿಕನಿಗೆ ಕೂಡ ದೆವ್ವ ಬಂದಿರ್ತದೆ ಆ್ಯಂಡ್ ಈ ಟೈಮಲ್ಲಿ ನಾವು ನೋಡ್ತೀವಿ ಮಂದಿರ ಒಳ್ಳೆಯವರಾಗಿ ಬಿಹೇವ್ ಮಾಡ್ತಾರೆ ಅಂತ. ಸೊ ಮಲ್ಲಿಕಾ ಮಂದಿರಗೆ ಅಟ್ಯಾಕ್ ಮಾಡ್ತಾರೆ, ಹಂಗೆ ಹಿಂಗೆಲ್ಲ ಆಗುತ್ತೆ. ಯಾರು ನಿಜವಾದ ದೆವ್ವ ನೋಡುವ, ಯಾಕಂದರೆ ಇಲ್ಲಿ ಮಲ್ಲಿಕಾ ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತಾಳೆ ಆ್ಯಂಡ್ ಈ ಒಂದು ಟೈಮಲ್ಲಿ ಮಲ್ಲಿಕಾ ತೊಂದರೆಯಲ್ಲಿರುವಾಗ ಮಂದಿರಕ್ಕೆ ದೆವ್ವ ಬರುತ್ತೆ ಆ್ಯಂಡ್ ಅವರು ವೈಲ್ಡಾಗಿ ಬಿಹೇವ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಟ್ರಾಶಿ ಹೇಳೋದಾದರೆ ಇವರಿಬ್ಬರು ಕೂಡ ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾರೆ ಅವ್ರ ಮುಂದೆ. ಸೊ ಕಾರ್ತಿಕ್ಗೂ ಅರ್ಥ ಆಗಲ್ಲ ಏನಾಗ್ತಾ ಇದೆ ಅಂತ ಇಲ್ಲಿ. ಆ್ಯಂಡ್ ಅಲ್ಲಿ ಮಲ್ಲಿಕಾ ಹೇಳ್ತಾಳೆ, ನಾನು ಕೂಡ ಮಂಜುಲಿಕಾ ಅಲ್ಲ, ಮಂದಿರ ಕೂಡ ಮಂಜುಲಿಕಾ ಅಲ್ಲ, ಇಲ್ಲಿ ಮೂರನೇವ್ರು ಯಾರು ಇದ್ದಾರೆ ಅವರು ಮಂಜುಲಿಕಾ. ಸೊ ಹೇಳ್ತಾಳೆ ಬಾ 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 ಅಂತ ಆ್ಯಂಡ್ ಅಲ್ಲಿ ಬರ್ತದೆ ಆ ಮಂಜುಲಿಕಾ. ರಿಯಲ್ ಮಂಜುಲಿಕಾ ಯಾರಂದರೆ ನಿಮಗೆ ಗೊತ್ತಾಗುತ್ತೆ, ಅದು ಬಂದುಬಿಟ್ಟು ದೇಬೇಂದ್ರನಾಥ್. ಹಾಂ, ದೇಬೇಂದ್ರನಾಥೇ ರಿಯಲ್ ದೆವ್ವ. ಸೊ ಅವನ ದೆವ್ವನೇ ಇದು. ಸೊ ಅವನ ದೆವ್ವನೇ ಮಂಜುಲಿಕಾಗೆ ಬರೋದು. ಆ್ಯಕ್ಚುಲಿ ಆ ದಿನ ಇಬ್ಬರು ಕೂಡ ಸಾಯಿಸ್ಲಿಕ್ಕೆ ಬಂದಿರ್ತಾರೆ. ಇಲ್ಲಿ ಗೊತ್ತಾಗೋದು ದೇಬೇಂದ್ರನಾಥ್ ಹುಡುಗ ಅಲ್ಲ ಆ್ಯಂಡ್ ಥರ್ಡ್ ಜೆಂಡರ್ ಅಂತ. ಸೊ ಈ ಟೈಮಲ್ಲಿ ಅವರಿಬ್ಬರು ಕೂಡ ಪ್ರೇರೇಪಿಸ್ತಾರೆ, ನೀನು ಡ್ಯಾನ್ಸ್ ಮಾಡು ಹಾಗೆ ಹೀಗೆ ಅಂತ. ಸೊ ಅವನು ಕೂಡ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಆ್ಯಂಡ್ ಆ ಟೈಮಲ್ಲಿ ರಾಜರನ್ನೆಲ್ಲ ಕರ್ಕೊಂಬರ್ತಾರೆ ಆ್ಯಂಡ್ ಈ ರಾಜರೆಲ್ಲ ನೋಡಿ ನಮ್ಮ ದೇಬೇಂದ್ರನಾಥನ ಸಾಯಿಸೋದು, ಅಂದರೆ ಹೊತ್ತಿಸೋದು. ಸೊ ಈ ಸೀನ್ ತುಂಬ ಜಾಸ್ತಿ ಸ್ಯಾಡ್ ಇತ್ತು ಆ್ಯಂಡ್ ಎಪಿಕ್ಸ ಇತ್ತು. ನೋಡಲಿಕ್ಕೆ ತುಂಬ ಜಾಸ್ತಿ ಇಂಟ್ರೆಸ್ಟ್ ಅನ್ನಿಸ್ತು ನನಗೆ, ಏನು ಮಾಡ್ಬೋದು ಏನು ಕತೆ ಅಂತ. ಸೊ ಇಬ್ಬರು ಅಕ್ಕ ತಂಗಿಯರನ್ನು ಕೂಡ ಜೈಲಿಗೆ ಹಾಕಿಬಿಡ್ತಾರೆ ಮೋಸ ಮಾಡಿದ್ದಕ್ಕೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಹೊತ್ತಿಸ್ತಾರೆ ದೇಬೇಂದ್ರನಾಥನ. ಈ ಸ್ಟೋರಿ ಹೇಳಿ ಆಮೇಲೆ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಸಾಂಗ್ ಇರ್ತದೆ, ಅದೊಂದು ಅಮೇಜೆ ತುಮ ಅಂತ ಮೇಲ್ ವರ್ಷನಲ್ಲಿ. ಸೊ ಸಾಂಗ್ ಅಂತೂ ಸಕ್ಕತ್ತಿತ್ತು ಗೈಸ್. ಆಮೇಲೆ ಬಂಧನ ಮಾಡೋದಂತೆ, ಬಂಧನದಿಂದ ಹೊರಗೆ ಬರೋದು, ಹೊರಗೆ ಬಂದು ಅಪ್ಪನನ್ನು ಸಾಯಿಸೋದು, ಇದೆಲ್ಲ ಹೇಳ್ತಾರೆ ದೇಬೇಂದ್ರನಾಥ್ ಆ್ಯಸ್ ಅ ದೆವ್ವಾಗಿ. ನಾವು ನೋಡ್ತೀವಿ ದೇವೇಂದ್ರನಾಥ್ 3 ಜನನ ಅಂದರೆ ಒಟ್ರಾಶಿ ಎಲ್ಲರನ್ನೇ ಸಾಯಿಸಲಿಕ್ಕೆ ಹೋಗ್ತಾರೆ. ಬಟ್ ಆಮೇಲೆ ರಿಯಲೈಸ್ ಆಗುತ್ತೆ ಮಾಡ್ತಿರೋ ತಪ್ಪು ಅಂತ. ಸೊ ಆಮೇಲೆ ಇಬ್ಬರು ಕೂಡ ಹೇಳ್ತಾರೆ, ನನ್ನನ್ನು ಕ್ಷಮಿಸಿಬಿಡು, ಹಿಂದಿನ ಜನ್ಮದಲ್ಲಿ ಏನೆಲ್ಲ ಮಾಡಿದ್ವಿ ಅದನ್ನು ಪುನಃ ಇದು ಮಾಡೋದು ಬೇಡ ಅಂತ ಹಂಗೆ ಹಿಂಗೆ ಅಂತ. ಲಾಸ್ಟಿಗೆ ಅವ್ರಿಗೆ ಮೋಕ್ಷ ಸಿಗುತ್ತೆ. ಈ ಸೀನ್ ತುಂಬ ಜಾಸ್ತಿ ಎಪಿಕ್ ಇತ್ತು. ಲೈಕ್ ನಿಮಗೆ ಗೊತ್ತಾಗುತ್ತೆ ಈ ಒಂದು ಮೂಮೆಂಟ್ಗೆ ತುಂಬ ಜಾಸ್ತಿ ಹಣ ಹಾಕಿದ್ರು ಅಂತ. ಸೊ ದೆವ್ವ ಹೋಗಿರ್ತದೆ ಆ್ಯಂಡ್ ಮದುವೆನೂ ಕೂಡ ತಯಾರಿ ನಡೀತಾ ಇರ್ತದೆ ಆ್ಯಂಡ್ ನಮಗೆ ಗೊತ್ತಾಗೋದಿಲ್ಲ ಮಂದಿರ ಮಲ್ಲಿಕಾ ಯಾರು ಅಂತ. ಮಲ್ಲಿಕಾ ಬಂದುಬಿಟ್ಟು ನಿಜವಾಗ್ಲೂ ಆ ಒಂದು ಅರಮನೆ ಕ್ಲೀನ್ ಮಾಡಲಿಕ್ಕೆ ಅಂತೆ ಆ್ಯಂಡ್ ಮಂದಿರ ಬಂದುಬಿಟ್ಟು ಪೊಲೀಸ್ ಆಫೀಸರ್ ಅಂತೆ. ಪೊಲೀಸ್ ಆಫೀಸರ್ ಅಂತ ಕೇಳಿ ಕಾರ್ತಿಕ್ ಅವರು ತಲೆ ತಿರುಗಿ ಬಿದ್ದುಬಿಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗೀತದೆ. ತುಂಬಾ ಸಖತ್ತಿತ್ತು. ನನಗೆ ಅಂತೂ ಖುಷಿಯಾಯಿತು, ಬೇರೆಯವ್ರಿಗೆ ನಂಗೆ ಗೊತ್ತಿಲ್ಲ. ಐ ಹೋಪ್ ಗೈಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಾನು ಒಂದು ಸೀರೀಸ್ ಮೇಲೆ ವರ್ಕ್ ಮಾಡ್ತಿದ್ದೇನೆ, ಅದು ಬಂದುಬಿಟ್ಟು ಬ್ರೌನ್ ಸೀರೀಸ್. ಸೊ ಸೀರೀಸ್ ಎಕ್ಸ್ಪ್ಲನೇಷನ್ ತುಂಬ ಕಷ್ಟ. ಸೊ ಈ ಒಂದು ಸೀರೀಸಲ್ಲಿ 7 ಎಪಿಸೋಡ್ ಇದೆ. 50 ನಿಮಿಷದ ಎಪಿಸೋಡನ್ನು ಚಿಕ್ಕದು ಮಾಡಿ ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ. ಮೂವಿ ಆದರೆ 2.5 ಗಂಟೆ ಇರ್ತದೆ, ಸೀರೀಸ್ ಆದರೆ 6 ಗಂಟೆ ಹೋಗ್ತದೆ. ಎನಿವೇಸ್ ಈ ವಿಡಿಯೋ ಬರಲಿಕ್ಕಿದೆ, ನೆಕ್ಸ್ಟ್ ವೀಡಿಯೋನೇ ಆಗಿರುತ್ತೆ ಇದು. ಸೊ ಸ್ವಲ್ಪ ಕೆಲಸ ಬಾಕಿ ಇದೆ, ಸ್ವಲ್ಪ ಎಕ್ಸ್ಪ್ಲನೇಷನ್, ಒಂದು ಸ್ವಲ್ಪ ಸ್ಕ್ರಿಪ್ಟ್ ನಾನು ಫಸ್ಟ್ ಟೈಮ್ ಬರೀಲಿಕ್ಕಿದ್ದೀನಿ ಈ ಒಂದು ವಿಡಿಯೋಗೋಸ್ಕರ. ಸೊ ನೋಡುವ ಏನಾಗುತ್ತೆ ಅಂತ. ಬಾಯ್ ಗೈಸ್.